ಏಯ್ ಬುದ್ಧಿ ಇದೆಯಾ ನಿಮ್ಗೆ? ಯಾಕ್ರಲ್ಲ ಅಕ್ನಿ ಕೋಪ ತರಿಸ್ತೀರಾ? ಹೊರಗಡೆ ಹೋಗಿ, ಹೊರಗಡೆ ಹೋಗ್ರಲ್ಲ. ಇಲ್ಲ ಅಂದ್ರೆ ಯಾರೋ ಒಬ್ರು ಬಲಿಯಾಗ್ಬಿಡ್ತೀರಾ. ಹೋಗಿ ಹೋಗಿ, ನಡೀರಲಿಂದ. ಅಬ್ಬಬ್ಬಬ್ಬಬ್ಬ, ನೀನ್ ಸೂಪರ್ ಅಕ್ಕ. ಇಡೀ ಊರ್ನ ನಿನ್ ಮುಷ್ಟಿಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ತಿದ್ಯಾ. ನನ್ನ ಬಗ್ಗೆ ಭಜನೆ ಮಾಡೋದ್ ಬಿಟ್ಟು ಅಲೆಖ್ಯಾಗೆ ಊಟ ತಗೊಂಡು ಹೋಗೋ. ಆಗ್ಲಿ ಅಕ್ಕ. ಈ ಊರಲ್ಲಿ ರುದ್ರಾಣಿದೆ ಆಟ ಆಗ್ಬಿಟ್ಟಿದೆ. ಹೀಗೆ ಆದ್ರೆ ಯಾವ ಹುಡುಗಿ ಕುತ್ತಿಗೆಗೂ ತಾಳಿ ಬೀಳಲ್ಲ. ರುದ್ರಾಣಿನ ಎದುರಿಸೋ ವ್ಯಕ್ತಿ ಯಾರಾದ್ರೂ ಒಬ್ರು ಬರಬೇಕು. ಹಾಗೆ ಯಾರೋ ಒಬ್ರು ಬರ್ದೇ ಹೋದ್ರೆ ದೇವಸ್ಥಾನದ ಬಾಗ್ಲು ತೆಗಿಯಕ್ಕಾಗಲ್ಲ. ನಮ್ ಹೆಣ್ಮಕ್ಳುಗಳಿಗೆ ಮದ್ವೆನೂ ಆಗಲ್ಲ. ಈ ರುದ್ರಾಣಿ ಆಟನೂ ನಿಲ್ಲಲ್ಲ. ಈ ಊರಿಗೆ ನನ್ನ ಮಾತೆ ಶಾಸನ, ನನ್ನ ಮಾತೆ ವೇದ. ನನ್ನ ಯಾರು ಎದುರು ಹಾಕೊಳಕ್ಕಾಗಲ್ಲ. ಏನಂತಳೋ ಏನೋ. ಅಕ್ಕನ ಹತ್ರ ಧೈರ್ಯವಾಗಿ ಹೋಗ್ಬೋದು, ಆದ್ರೆ ಅಲೇಖೆ ಹತ್ರ ಮಾತ್ರ ಧೈರ್ಯವಾಗಿ ಹೋಗಕ್ಕಾಗಲ್ಲ. ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಆ ಶ್ರೀಕರ್ ಯಾವಾಗ ಕಾಣಿಸ್ತಾನೋ ಗೊತ್ತಿಲ್ಲ. ಈ ಅಲೇಖೆಯನ್ನು ಯಾವಾಗ ರೂಮಿಂದ ಬರ್ತಾಳೋ ಅದು ಗೊತ್ತಿಲ್ಲ. ನಾಗವಲಿ ರೂಮ್ ತರ ಇದೆ ಇದೊಳೆ. ಅಲೇಖ್ಯ, ಅಮ್ಮ ಅಲೇಖ್ಯ, ಒಂದು ಸಾರಿ ಹೊರಗಡೆ ಬರಮ್ಮ. ಅಲೇಖ್ಯ, ಅಲೇಖ್ಯ, ಅಲೇಖ್ಯ. ಊಟ ತಗೊಬಂದಿದ್ದೀನಿ, ತಗೊಳಮ್ಮ. ಅಂದ್ರೆ ಅಲೇಖಿಂಗ್ ಊಟ ತಗೊಂಡೋಗಿ ಕೊಡು ಅಂತ ಅಕ್ಕ ಹೇಳಿದ್ಲು, ಅದಕ್ಕೆ ತಗೊಬಂದೆ. ನಿಮ್ಮಕ್ಕ ಹೇಳಿರೋ ಮಾತನ್ನ ಕೇಳ್ತಿದ್ಯಾ, ಆದ್ರೆ ನಾನ್ ಹೇಳಿರೋ ಮಾತನ್ನ ಕೇಳ್ತಿಲ್ಲ ನೀನು. ಏನ್ ಕೇಳಿಲ್ಲಮ್ಮ? ನನ್ ಶ್ರೀಕರ್ನ ಆದಷ್ಟು ಬೇಗ ಹುಡುಕಿ ನನ್ ಮುಂದೆ ಕರ್ಕೊಂಡ್ ಬಂದಿದ್ದೆ. ಆ ಕೆಲ್ಸ ಎಲ್ಲಿವರೆಗೂ ಬಂತು? ಅದೇ ಕೆಲಸದಲ್ಲಿದ್ದೀನಮ್ಮ. ಇನ್ನೆಷ್ಟು ದಿನ ಹೇಳ್ತೀಯಾ ಇದೇ ಮಾತನ್ನ? ಅಯ್ಯೋ ಅಮ್ಮ, ಯಾಕಕ್ಕ ನನ್ನ ಬಲಿ ತಗತ್ಯಾ? ನಾನು ಊಟ ತಗೋ ಹೋದ್ರೆ ನನಗೆ 2 ಬಾರಿಸ್ತಾಳೆ ಅಂತ ನಿಂಗೆ ಗೊತ್ತು ಅಲ್ವಾ? ಆದ್ರೂ ಸರಿ, ನೀನ್ ನನ್ನೇ ಕಳಿಸ್ತೀಯ. ಇಲ್ಲೋಡೋ, ಇನ್ನೊಂದ್ಸರಿ ನಿನ್ನ ಮಗಳ ಹತ್ರ ನಾನು ಹೋಗಲ್ಲ. ಕೋಪ ಬಂದ್ರೆ ನನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತಾಳೆ. ಅಮ್ಮ ಜೋರಾಗೆ ಹೊಡೆದ್ಲು. ನನ್ ತಮ್ಮನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನ್ಗೆ? 3 ಹೊತ್ತು ನೀನ್ ಮಾತ್ರನೇ ಊಟ ತಗೊಂಡ್ ಬಂದ್ ಕೊಡ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಯಾಕೆ ನಿನ್ ತಮ್ಮನ ಹತ್ರ ಕಳಿಸ್ತಿದ್ಯಾ? ತಪ್ಪೇನಿದ್ಯೆ? ನನ್ಗಿಷ್ಟ ಇಲ್ದಿರೋ ಕೆಲ್ಸನ ಮಾಡ್ಬೇಡ. ಇನ್ನೆಷ್ಟು ಕಾಲ ಹೀಗೆ? ಇನ್ನೆಷ್ಟು ದಿನ ಹೀಗೆ ರೂಮಲ್ಲಿ? ಶ್ರೀಕರ್ ನನ್ ಕುತ್ತಿಗೆ ತಾಳಿ ಕಟ್ಟೋವರೆಗೂ ಈ ಬಟ್ಟೆಲೆ ನಾನು ಕಲ್ಯಾಣ ಮಂಟಪಕ್ಕೆ ಬರ್ಬೇಕು. ಶ್ರೀಕರ್ ಪಕ್ಕದಲ್ಲಿ ಹಸೆಮಣೆ ಮೇಲೆ ಕುತ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು. ಅಲ್ಲಿವರೆಗೂ ರೂಮಿಂದ ಹೊರಗಡೆ ಬರಲ್ಲ ಅಂತ ಶಪಥ ಮಾಡಿದೀನಲ್ವಾ? ಅದು ನಡೆಯತ್ತೆ ಅಂತ ಮಾತು ಕೊಟ್ಟಿದ್ದೀನಿ. ನೀನ್ ಹೊರಗಡೆ ಬಂದು ಎಲ್ರ ಮಧ್ಯೆ ಇದ್ದು ಕೂಡ ನೀನ್ ಕಾಯ್ಬಹುದು. ಶ್ರೀಕರ್ ನನ್ನ ಜೀವನದೊಳಗಡೆ ಬಂದ್ಮೇಲೆ ಹೊರಗಡೆ ಬರ್ತೀನಿ. ಹೊರಗಿನ ಪ್ರಪಂಚನ ನೋಡ್ತೀನಿ. ಅಲ್ಲಿವರೆಗೂ ರಾತ್ರಿ ಹಗಲು ನೋಡ್ದೇನೆ ಈ ರೂಮ್ ಒಳಗಡೆನೆ ಸೀಮಿತ ಆಗ್ತೀನಿ. ಆವತ್ತು ಶ್ರೀಕರ್ ಹತ್ರ ನನ್ನ ಕುತ್ತಿಗೆ ತಾಳಿ ಕಟ್ಟಿಸ್ದೆ. ಆದ್ರೆ ಏನ್ ಲಾಭ? ಆ ತಾಳಿ ನನಗೆ ದೂರ ಆಗಿ ಹುಚ್ಚಿ ತರ ಆಡೋಕ್ ಶುರು ಮಾಡ್ಬಿಟ್ಟೆ.
ನಿನ್ನ ಮದ್ವೆ ಆಗೋವರೆಗೂ ಈ ಊರಲ್ಲಿ ಬೇರೆ ಮದ್ವೆ ಆಗ್ಬಾರ್ದು ಅಂತ ತಡ್ತೀವ್ನಿ. ಶ್ರೀಕರ್ನ ಹುಡುಕ್ತೀವ್ನಿ. ಅರ್ಥ ಮಾಡ್ಕೋ, ಹೊರ್ಗಡೆ ಬಾ. ಶ್ರೀಕರ್ ನನ್ ಮುಂದೆ ಬರಬೇಕು, ಆಗ್ಲೇ ನಾನು ಹೊರಗಡೆ ಬರ್ತೀನಿ. ಶ್ರೀಕರ್ ಬಂದ್ರೇನೆ ನನ್ನ ಜೀವನಕ್ಕೆ ಬೆಳಕು. ಅಕ್ಕ, ಏನು? ಅಲೇಖ್ಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೀಯಾ? ಖಂಡಿತವಾಗ್ಲೂ ಸಿಗ್ಬೇಕು. ನನ್ನ ಮಗಳಿಗೋಸ್ಕರ ನನಗೇನ್ ಬೇಕಾದ್ರೂ ಮಾಡ್ತೀನಿ. ಅವಳು ಇಷ್ಟಪಟ್ಟವನ್ ಜೊತೆ ಅವಳು ಮದ್ವೆ ಮಾಡದೆ ಹೋದ್ರೆ ತಾಯಿಯಾಗಿ ನಾನಿದ್ದು ಲೆಕ್ಕಕ್ಕಿಲ್ಲ. ನೀನು ನಿನ್ನ ಮಗಳು ಸಾಮಾನ್ಯದರಲ್ಲ, ಅದಕ್ಕೆ ಬಾಬಾ ನಿಮ್ನೆಲ್ಲ ಬಿಟ್ಟು ಎಲ್ಲಿಗೋ ಓಡೋಗ್ಬಿಟ್ಟ. ಶ್ರೀಕರ್ನ ಬೇಗ ಕರ್ಕೊಂಡ್ ಬರ್ಬೇಕು. ಬಾವಾ, ಏನವನೇ, ಏನಾಯ್ತು? ಕಣ್ ಹೊಡ್ಕೊಂತ ಇದೆ. ಏನ್ ಕೇಡು ನಡೆಯುತ್ತೋ ಏನೋ. ನಾವ್ ಹೇಳ್ಬೇಕು ಅನ್ಕೊಂಡ ನಿಜನ ಸುಜಾತ ಅದಕ್ಕೆ ಮೇಲೆ ಆರೋಪದ ಹಾಗೆ ಉಳ್ಕೊಳ್ತು. ನಡಿಬೇಕಾಗಿರೋದೆಲ್ಲ ನಡೆದೋಗಿದೆ. ಇನ್ ನಡೆಯೋಕೆ ಏನಿದೆ ಹೇಳು? ಇಲ್ಲ ಬಾವ, ಹೀಗ್ ಕಣ್ ಹೊಡ್ಕೊಂಡ್ ಪ್ರತಿ ಸಲ ನಂಗೆ ಯಾವುದೋ ಒಂದು ಅಪಾಯ ಎದುರಾಗ್ತಾ ಇತ್ತು. ಏನೋ ನಡೆಯುತ್ತೆ ಬಾವ. ಕೆಳಗಡೆ ಎಲ್ಲರೂ ಏನ್ ಮಾಡ್ತಿದಾರೋ ನೋಡೋಣ, ನಡಿ. ಬಾ. ನಮ್ಮ ಕುಲ ದೈವನ ಹಾಗ್ ಕೊಡೋದಕ್ಕೆ ಸುಜಾತಾಗೆ ಕೈ ಹೇಗ್ ಬಂತ್ರಿ? ನಮ್ಗೆ ಯಾವುದೋ ರೀತಿಲಿ ತೊಂದರೆ ಕೊಡಬೇಕು ಅಂತ ಯಾವತ್ತಿಂದಾನೋ ಅವಳು ಕಾಯ್ತಾ ಇದ್ದಾಳೆ. ಅದಕ್ಕೆ ಹಾಗೆ ಮಾಡಿದಾಳೆ. ಸುಜಾತನ ಮಗಳು ಕ್ಷೇಮವಾಗಿ ಹಿಂತಿರ್ಗೋದು ಸಂತೋಷದ ವಿಷಯನೇ ಆಗಿದ್ರು ಸುಜಾತ ಮಾತ್ರ ಹಾಗೆ ಮಾಡಿರಬಾರ್ದಾಗಿತ್ತು. ವೇದ, ವಿಗ್ರಹದ ಮುಂದೆ ಹೀಗೆ ಎಷ್ಟೊತ್ತು ಕುತ್ಕೊಂಡು ಯೋಚಿಸ್ತಾ ಇದ್ರೆ ಏನ್ ಬರುತ್ತಮ್ಮ? ಸುಜಾತ ವಿಷಯದಲ್ಲಿ ಯಾವುದೋ ಒಂದು ನಿರ್ಧಾರ ತಗೋತೀವಿ ಅಂತಂದ್ರಲ್ಲ, ಏನ್ ನಿರ್ಧಾರ ಮಾಡಿದ್ರಿ? ಸುಜಾತ ಮಾಡಿದ್ದು ಚಿಕ್ಕ ಕೆಲಸ ಅಲ್ಲ. ಸುಜಾತನ ಸಾಯಿಸ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಹೀಗೆ ಈಸಿಯಾಗಿ ಬಿಟ್ಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಂತ ಕಳ್ಳಿನ ಬಿಡಬಾರ್ದು, ಪೊಲೀಸರಿಗೆ ಒಪ್ಪಿಸ್ಬೇಕು. ಅತ್ತೆ, ಅಂಥ ನಿರ್ಧಾರನ ಮಾತ್ರ ತಗೋಬೇಡಿ. ಏನು ತೋಚದೆ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅಕ್ಕ ಹಾಗೆ ಮಾಡಿದ್ಲು. ನನ್ ಮಗಳ ಸಂಸಾರಕ್ಕೋಸ್ಕರ ಆಸ್ತಿಲ್ ಪಾಲ ಕೇಳಿದ್ರೆ ಎಲ್ಲಾರು ಅಡ್ಡಿ ಮಾಡಿದ್ರಿ. ಈಗ ನಿಮ್ಮ ಅಕ್ಕನ್ ಮಗಳಿಗೋಸ್ಕರ ಒಂದೇ ಸಲ ವಿಗ್ರಹನೇ ಕಳ್ತನ ಮಾಡುತ್ತಿದ್ರೆ ನಿಮ್ಮ ಅಕ್ಕನ್ ಸಮರ್ಥಿಸ್ತಿದ್ಯಾ? ಎಂಥ ಸ್ವಾರ್ಥಿ ನೀನು. ನಮಗೊಂದು ನ್ಯಾಯ, ನಿಮ್ಮ ಅಕ್ಕನಿಗೊಂದು ನ್ಯಾಯನಾ? ಇದ್ಯಾವ ನ್ಯಾಯ? ಈ ವಿಷಯದಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಅತ್ತೆಯವರೇ. ಇವತ್ತು ಸೋದರ ಸೊಸೆ ಆಗಿರೋದಕ್ಕೆ ನೀನಿನ್ನೂ ಯೋಚಿಸ್ತಾ ಇದೀಯಾ? ಅದೇ ನಾವ್ಯಾರಾದ್ರೂ ಮಾಡಿದ್ರೆ ನೀನ್ ಸುಮ್ಮನೆ ಇರ್ತಾ ಇದ್ಯಾ? ಈ ವಿಷಯದಲ್ಲಿ ನಾನು ಸುಜಾತನ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದೀನಲ್ಲ. ಮಾಡ್ಬೇಕಾಗಿರೋದನ್ನೇ ಮಾಡ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡಿ. ಶಿಕ್ಷಿಸ್ಬೇಕಾಗಿರೋದು ಸುಜಾತನಲ್ಲ ಅತ್ತೆ, ಅವನಿನ. ಚಿಕ್ಕ ಸೊಸೆ ಆಗಿದ್ರೆ ಹೊರಗಡೆಯಿಂದ ಬಂದು ಅವಳು ಆರೋಪನ ತನ್ಮೇಲೆ ಹಾಕಿಸ್ಕೊಂಡ್ಳು. ತಂಗಿನ ಕಾಪಾಡೋದಕ್ಕೆ ಅಕ್ಕ ತುಂಬಾ ದೊಡ್ಡ ತ್ಯಾಗನ್ ಮಾಡಿದಾಳಮ್ಮ.
ಇದು ಅಕ್ಕ ತಂಗಿ ಅನುಬಂಧ. ಸುಜಾತ ಒಪ್ಕೊಂಡಿದ್ದಾಳೆ ತಾನೆ, ಮತ್ತೆ ನೀವು ಅವನೇನು ಯಾಕೆ ದೂಷಿಸ್ತಿದ್ದೀರಾ? ನಿನ್ ಮಾತಲ್ಲಿ ಹೇಳಿದ್ರೆ ಅಪ್ಪ ಅಮ್ಮ ನಂಬಲ್ಲ ನಿಹಾರಿಕಾ. ಏನಾದ್ರೂ ಆಧಾರ ಇರಬೇಕು. ಇದು ಅದ್ಭುತ. ಏನದು? ನ್ಯಾಯಾಲಯಕ್ಕೆ ಸಾಕ್ಷಿನ ಕೊಡ್ತೀವಿ. ಎಲ್ಲ ಸಾಕ್ಷಿ ನೋಡಿದ್ಮೇಲೆ ನೀವೇ ನ್ಯಾಯವಾದ ತೀರ್ಪು ಕೊಡ್ಬೇಕಮ್ಮ. ಈ ಸಸ್ಪೆನ್ಸ್ನ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಆ ಸಾಕ್ಷಿ ಯಾರು ಬೇಗ ಕರ್ಸ್ಬಿಡಿ. ಬನ್ನಿ. ಒಂದ್ಸಲ ಈ ಫೋಟೋ ನೋಡಿ. ಯಾರು ಈ ಸಾಕ್ಷಿ? ನಡೆದಿದ್ದನ್ನೆಲ್ಲ ವಿವರಿಸೋದಕ್ಕೆ ಇವರೇ ಪ್ರಧಾನ ಸಾಕ್ಷಿ. ವಿಗ್ರಹದ ವಿಷಯದ ಬಗ್ಗೆ ಅವ್ರ ಮಾತಲ್ಲೇ ಕೇಳಿ. ನಮಸ್ಕಾರ ವೇದಾವತಿಯವರೇ, ನನ್ನ ಹೆಸರು ರವೀಂದ್ರ ಶರ್ಮಾ. ನಾನು ವಿಗ್ರಹಗಳನ್ನು ತಯಾರು ಮಾಡೋನು. ಒಂದಿನ ಅವನಿ ನನ್ನ ಹತ್ರ ಈ ಫೋಟೋ ತಗೊಂಡು ಬಂದರು. ಇದೇ ಥರ ವಿಗ್ರಹ ಮಾಡ್ಕೊಡೋಕೆ ಹೇಳಿದರು. ಇದು ನಿಮ್ಮ ಕುಲದೈವ ಅಂತ ಗೊತ್ತು, ನಿಮ್ಮ ಕುಟುಂಬದ ಬಗ್ಗೆನೂ ಗೊತ್ತು. ಇದನ್ನು ಡೂಪ್ಲಿಕೇಟ್ ಯಾಕೆ ಮಾಡಬೇಕು ಅಂತಲೂ ನಾನು ಕೇಳಿದೆ. ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲದೆ ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ರು. ನಿಮ್ಮ ಕುಟುಂಬದ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗದೆ ನಾನೇನು ಮಾತಾಡ್ದೇನೆ ವಿಗ್ರಹ ಮಾಡಿಕೊಟ್ಟೆ. ಅಮ್ಮ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಈ ನಿಹಾರಿಕಾ ವಾಂಟೆಡ್ಲಿ ಅವ್ರನ್ನ ಅರೇಂಜ್ ಮಾಡಿದ್ದಾಳೆ. ನೀವು ಹೀಗೆ ಹೇಳ್ತೀರಿ ಅಂತಲೇ ಮೊದಲೇ ಯೋಚನೆ ಮಾಡಿ ಎಲ್ಲ ಆಧಾರ ತಗೊಂಡು ಬಂದಿದ್ದೀನಿ. ಒಂದ್ಸಲ ಈ ಫೋಟೋ ನೋಡಿ. ಇಂಥ ವಿಗ್ರಹನ ನೀವು ಪಂಚಲೋಹದಿಂದ ತಯಾರಿ ಮಾಡಬೇಕು. ಯಾಕಮ್ಮ? ಇದನ್ನ ದೇವಸ್ಥಾನದಲ್ಲಿಡಕ ಇಲ್ಲ ಮನೇಲಿಡಕ? ಅಚ್ಚು ಹೀಗೆ ಇರಬೇಕು. ಇದನ್ನು ಸುಳ್ಳು ಅಂತೀರಾ ಸರ್? ನಾನಿನ್ನು ಹೋಗಿ ಬರ್ತೀನಿ ವೇದಾವತಿಯವರೇ. ನನಗೆ ಅವನಿ ಬಗ್ಗೆ ಅನುಮಾನ ಬಂದು ಎನ್ಕ್ವೈರಿ ಮಾಡಿಸ್ದೆ ಅತ್ತೆ. ಇವ್ರ ಬಗ್ಗೆ ಗೊತ್ತಾಯ್ತು, ಅದಕ್ಕೆ ಕರೆಸ್ದೆ. ಅಯ್ಯೋ ಅಯ್ಯೋ, ಎಂತ ಮೋಸ, ಎಂತ ದ್ರೋಹ! ಅವನಿನೇ ವಿಗ್ರಹನ ಬದಲಾಯಿಸಿದಾಳೆ ಅಂತ ನಿರೂಪಿಸೋ ಮತ್ತೊಂದು ಆಧಾರ ಕೂಡ ನನ್ನ ಹತ್ರ ಇದೆ. ಅದನ್ನು ಕೂಡ ಎಲ್ಲರಿಗೂ ತೋರಿಸ್ತೀನಿ, ಇರಿ. ಅದು ಇನ್ನೂ ಬಲವಾದ ಆಧಾರ. ಅದನ್ನ ನೋಡಿದ್ರೆ ನೀವೆಲ್ಲ ಶಾಕ್ ಆಗಿ ಹೋಗ್ತೀರಾ. ಅವನಿ ಬಗ್ಗೆ ಅಸಹ್ಯ ಪಡ್ಕೊಂಡು ಮುಖಕ್ಕೆ ಉಗ್ದೆ ಉಗಿತೀರಾ. ಬೇಗ ತೋರ್ಸು ಬೇಬಿ. ಪೂಜೆ ನಡೆದಿದ್ದಿನ ರಾತ್ರಿ ಏನ್ ನಡೀತು ಅಂತ ನಮ್ಮನೆ CCTV ಫುಟೇಜ್ ಅಲ್ಲಿ ಚೆಕ್ ಮಾಡಿದೆ. ಭಯಂಕರವಾದ ನಿಜ ಬದಲಾಗೋಯ್ತು ನೋಡಿ. ಅದೇನು ಬೇಗ ತೋರ್ಸು ನಿಹಾರಿಕಾ. ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ.
ಅವನಿ ಅಸಲಿ ರೂಪನ ನೋಡಿದ್ರ ಅತ್ತೆ? ಶಾಕ್ ಮೇಲೆ ಶಾಕ್ ಕೊಟ್ಟೆ ಅಲ್ವಾ? ಲೋ ಬ್ರದರು, ಇವಾಗೇನಂತೀಯೋ? ಏನಂತಾನೆ? ನಡೆದಿರೋದ್ರಲ್ಲಿ ಸಾರ್ ಪಾತ್ರ ಕೂಡ ಇದೆ ಅಲ್ವಾ? ಹೆಂಡತಿ ಏನ್ ಹೇಳ್ತಾಳೋ ಅದನ್ನ ಮಾಡೋದೇನೇನಾ? ಬುದ್ಧಿ ಇದೆಯಾ ನಿನಗೆ? ಆಗೋಗಿದ್ದಾನೆ, ಹೆಂಡತಿಗೆ ಪೂರ್ತಿಯಾಗಿ ಗುಲಾಮ ಆಗೋಗಿದ್ದಾನೆ. ನಾನ್ ಪ್ರೀತಿಸಿರೋನ್ ಜೊತೆ ನೀವು ನನ್ ಮದ್ವೆ ಮಾಡ್ಸಿದ್ರಿ ಅಂತ ನಿಮ್ ಬಗ್ಗೆ ನಾನು ತುಂಬಾ ಒಳ್ಳೆ ರೀತಿಲಿ ಯೋಚನೆ ಮಾಡ್ದೆ ಅತ್ತೆ. ನಿಮ್ಮಲ್ಲಿ ಇಂಥ ಒಳ್ಳೆ ಬುದ್ಧಿ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅತ್ತೆ, ಅತ್ತೆ, ಫಾರಿನ್ ಅವರಿಂದ ಸೌಮ್ಯನ್ ಕಾಪಾಡ್ಕೊಳ್ಳೋದಕ್ಕೆ ನಾನು ಹಾಗೆ ಮಾಡ್ಬೇಕಾಗಿ ಬಂತು. ಆದ್ರೆ ನಾನು ಕೊಟ್ಟಿದ್ದು ನಿಜವಾದ ವಿಗ್ರಹ ಅಲ್ಲ, ಬೇರೆ ಕಡೆ ಮಾಡಿಸಿರೋ ಡೂಪ್ಲಿಕೇಟ್ ವಿಗ್ರಹ. ಆದ್ರೆ ಆ ವಿಗ್ರಹ ಹೇಗೆ ಬದಲಾಯ್ತು ನನಗೆ ಗೊತ್ತಿಲ್ಲ. ಅಮ್ಮನವ್ರಿಗೋಸ್ಕರ ನನ್ನ ಪ್ರಾಣ ಬೇಕಿದ್ರು ಕೊಡ್ತೀನಿ, ಆದ್ರೆ ಅಮ್ಮನವ್ರನ್ನ ಹೇಗೆ ಕೊಡ್ತೀನಿ ಹೇಳಿ? ಅಮ್ಮನವ್ರನ್ನ ಸೌಮ್ಯನ ಇಬ್ರನ್ನು ಕಾಪಾಡ್ಕೋಬೇಕು ಅನ್ಕೊಂಡೆ, ಹಾಗೆ ನಡೀತು ಅಂತಾನು ಅನ್ಕೊಂಡೆ. ವಿಗ್ರಹ ಹೇಗ್ ಬದಲಾಯ್ತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ. ಅಮ್ಮನವ್ರ ಮೇಲಾಣೆ, ನನ್ನ ಮೇಲಾಣೆ ಅತ್ತೆ. ನನ್ನ ನಂಬಿ ಅತ್ತೆ, ನನ್ನ ನಂಬಿ ಮಾವ. ನನ್ನ ಕುಟುಂಬಕ್ಕೆ ನಾನು ದ್ರೋಹ ಮಾಡ್ತೀನ ಹೇಳಿ? ಆ ಫಾರಿನ್ ಅವರು ಆಕ್ಸಿಡೆಂಟ್ ಆಗಿ ಸತ್ತು ಹೋದ ಸ್ಪಾಟ್ಗೆ ಹೋಗಿ ಅಮ್ಮನವ್ರನ್ನ ಹುಡುಕೊಂಡು ಬಂದೆ. ಯಾಕೆ? ಹ, ಇನ್ನು ಸುಳ್ಳು ಹೇಳ್ತಾ ಇದ್ಯಾ? ಅಮ್ಮ, ಅವನಿ ಮನುಷ್ಯಳಲ್ಲ ಕಣೆ ನೀನು. ಇರಮ್ಮ. ಸಾಯಿಸ್ಬೇಕು ಕಣೋ ಇವಳ. ತಪ್ಪು ಮಾಡಿದ್ದಲ್ದೇನೆ ಇನ್ನು ಸಮರ್ಥಿಸ್ಕೊಳ್ತಿದ್ದಾಳೆ. ಅಮ್ಮನವ್ರಿಗೆ ಪೂಜೆ ಮಾಡ್ತಾ, ಅಮ್ಮನವ್ರಿಗೆ ಪ್ರಸಾದ ತಯಾರು ಮಾಡ್ತಾ, ಅಮ್ಮನವರು ಅಂದ್ರೆ ತುಂಬಾ ಭಕ್ತಿ ಇರೋ ಹಾಗೆ ಎಲ್ಲರನ್ನು ನಂಬಿಸಿ ಇಂಥ ಮೋಸ ಮಾಡಿದಾಳೆ. ಮನೆಯಲ್ಲಿ ಸಮಸ್ಯೆಗಳಿಗೆ ಕಾರಣ ಅದೇ. ರೈತರು ಬೆಳೆ ನಾಶ ಆಯ್ತು ಅಂತ ಅಳ್ತಿದ್ದಾರೆ. ನನ್ನ ಅಮ್ಮನವರು ನನ್ನ ಮನೆಯಿಂದ ಹೋಗಿದ್ದಕ್ಕೆ ಇದೆಲ್ಲ ನಡೆದಿರೋದು. ನನ್ನ ಕುಲದೈವ ಮನೆಯಿಂದ ಹೊರಗಡೆ ಹೋಗಿ ಕಳ್ಳರ ಪಾಲಾಗಿದ್ದಕ್ಕೆ ಇಷ್ಟೊಂದು ಘಟನೆಗಳು ನಡೀತಿರೋದು ಕಣೋ. ನನ್ನ ನಂತರ ಅಮ್ಮನವ್ರಿಗೆ ನೀನೇ ಕಾವಲು ಅಂತ ಅನ್ಕೊಂಡಿದ್ನಲ್ಲೇ ಪಾಪಿ. ಎಂತ ಕೆಲ್ಸ ಮಾಡ್ಬಿಟ್ಯೆ, ಇಂಥ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ವೇ? ಅನ್ಕೊಂಡಿರ್ಲಿಲ್ವೇ? ವೇದ, ಅಮ್ಮ, ಏಯ್, ನೀವಿಬ್ರು ಹತ್ರ ಬರಬೇಡಿ.